ಎತ್ಕೊಂಡು ಹೋಗುತ್ತೆ ನಾರು ತೆಗಿಬೇಕು, ತೆಂಗಿನಕಾಯಿ ಹೊಡಿಬೇಕು, ಎಲ್ಲ ಚಿಂದೆಲಾಗುತ್ತೆ. ಆ ಕಡೆ ಹೊಡಿರೋಣ, ಆ ಕಡೆ ಅಲ್ಲೇ ಹಾಕೋಣ. ಹರೀಶಣ್ಣ ಸೆಂಟ್ರ್ ಕರ್ಕೋ. जय बोलो एसएलआरएन समन्वय के, जय बोलो एसएलआरएन समन्वय के, जय बोलो एसएलआरएन समन्वय के, जय बोलो राहुल गांधी के, जय बोलो सिद्धरामैया के, ಶಕ್ತಿ ದೇವತೆ ಕೋಲಾರಮ್ಮ ದೇವಾಲಯ ಸನ್ನಿಧಾನದಲ್ಲಿ ಇವತ್ತು ನಮ್ಮ ಬಂಗಾರಪೇಟೆ ತಾಲೂಕಿನ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಬಸವರಾಜ್, ಸ್ಥಳೀಯ ಮುಖಂಡರಾಗಿರ್ತಕ್ಕಂಥ ನಮ್ಮ ಜಯದೇವ್ ಅವರು, ನಮ್ಮ ಮಂಜುನಾಥ್ ಪ್ರಸಾದ್ ಮುರಳಿ ಅವರು, ವೆಂಕಟಪತಿಯಪ್ಪ ಆದಿಯಾಗಿ ಎಲ್ಲ ಮುಖಂಡರು, ಪುತ್ತೂರು ರೋಡ್ ನಾಯಕರಾಗಿರ್ತಕ್ಕಂಥ ನಮ್ಮ ಮುಖಂಡ ನಾಗೇಶಮ್ಮಣ್ಣವರು, ನಾಗರಾಜ್ ಅವರ ಆದಿಯಾಗಿ ಚಲಪತಿ ನಾಗರಾಜ್ ಎಲ್ಲ ಮುಖಂಡರು ಸೇರಿ ನಮ್ಮ ಕೋಲಾರ ಜಿಲ್ಲಾ ಮಾಜಿ ಅಧ್ಯಕ್ಷರು ಮಿತ್ರರಾಗಿದ್ದ ಚಂದ್ರಾರೆಡ್ಡಿಯವರು, ಪುರಸಭಾ ಅಧ್ಯಕ್ಷರಾಗಿರ್ತಕ್ಕಂಥ ಗೋವಿಂದರು, ಫೀಲ್ಡ್ ಬ್ಯಾಂಕ್ನ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಎಚ್ ಕೆ ನಾರಾಯಣ ಸ್ವಾಮಿ ಅವರು, ನಮ್ಮ ಮುಖಂಡರಾಗಿರ್ತಕ್ಕಂಥ ವನರಾಜಿ ಅವರು, MM ಸುಂದರಾಜಿ ಅವರು, ಮಂಜುನಾಥಾದಿ ಎಲ್ಲ ಮುಖಂಡರು ಸೇರಿ ಇವತ್ತು ಕೋಲಾರ ಜಿಲ್ಲೆಗೆ ಈ ಬಾರಿ ಒಂದು ಮಂತ್ರಿ ಪದವಿ ಸಿಕ್ಕಲಿ ಅಂತೇಳಿ ಶಕ್ತಿ ದೇವತೆ ಆಗಿರ್ತಕ್ಕಂಥ ಕೋಲಾರಮ್ಮನಿಗೆ ವಿಶೇಷ ಪೂಜೆಯನ್ನು ಇವತ್ತು ವ್ಯವಸ್ಥೆ ಮಾಡಿ ಈ ಪೂಜಾ ಕಾರ್ಯಕ್ರಮದಲ್ಲಿ ನನ್ನನ್ನು ಕೂಡ ಭಾಗವಹಿಸಬೇಕು ಅಂತ ಹೇಳಿ ತಿಳಿಸಿದರು. ನಾನು ಕೂಡ ದೇವಿ ಶಕ್ತಿ ದೇವತೆಯ ಆಶೀರ್ವಾದವನ್ನು ಪಡಿಬೇಕು ಅಂತೇಳಿ ಇವತ್ತು ನಾವು ಬಂದ್ವಿ. ಆ ದೇವರಲ್ಲಿ ವಿಶೇಷವಾದ ಪೂಜೆಯನ್ನು ನಮ್ಮೆಲ್ಲ ಮುಖಂಡರು ನಾವು ದೇವರಿಗೆ ನಮ್ಮಗಳ ಕೋರಿಕೆ ಇಷ್ಟೇ. ಬಹಳ ವರ್ಷಗಳಿಂದ ಸ್ಥಳೀಯರಾಗಿರ್ತಕ್ಕಂಥವರಿಗೆ ಮಂತ್ರಿ ಪದ ಸಿಗಲಿಲ್ಲ. ಕೋಲಾರ ಜಿಲ್ಲೆ ಗಡಿಭಾಗದಲ್ಲಿದ್ದು ಒಂದು ಕಡೆ ಆಂಧ್ರ ಮತ್ತು ತಮಿಳುನಾಡಿಗೆ ಹೊಂದ್ಕೊಂಡಿದೆ. ಸ್ಥಳೀಯರಿಗೆ ಅವಕಾಶ ಸಿಗದಿರೋದ್ರಿಂದ ಅನೇಕ ಸಮಸ್ಯೆಗಳು ಈ ಜಿಲ್ಲೆಯಲ್ಲಿ ನಮ್ಮನ್ನು ಕಾಡ್ತಾ ಇದೆ. ರೈತರಿಗೆ ಇಲ್ಲಿ ಹೆಚ್ಚಾಗಿ ನಾವು ತರಕಾರಿ, ರೇಷ್ಮೆ, ಹಾಲನ್ನು ಉತ್ಪಾದನೆ ಮಾಡ್ತಕ್ಕಂಥವರು, ಆದರೆ ವಿಶೇಷವಾಗಿ ಹೆಚ್ಚಿನ ಸೌಲಭ್ಯಗಳು ನಮ್ಮ ಜಿಲ್ಲೆ ಸಿಗ್ತಾ ಇದೆ. ಹಾಗಾಗಿ ನಮ್ಮ ಕೋಲಾರ ಜಿಲ್ಲೆ ಜನತೆಯ ಒಂದು ಆಸೆ ಮತ್ತು ಬೇಡಿಕೆ ಇದೆ. ಇದರೊಟ್ಟಿಗೆ ಭಾರತ ದೇಶದಲ್ಲಿಯೇ ಬಲಗೈ ಸಮುದಾಯ ಎರಡನೇ ಅತಿ ಹೆಚ್ಚು ಸಂಖ್ಯೆ ಇರತಕ್ಕಂಥ ಜಿಲ್ಲೆ ಕೋಲಾರ ಜಿಲ್ಲೆ. ಈ ಭಾಗದಲ್ಲಿ ಬಲಗೈ ಸಮುದಾಯದ ಹೆಚ್ಚಾಗಿದ್ದರೂ ಕೂಡ ನಾವು ಸುಮಾರು 11 ಟರ್ಮ್ಗಳಲ್ಲಿ ಕೂಡ ನಾವು ಎಡಗೈ ಸಮುದಾಯದ ಸನ್ಮಾನ್ಯ 7 ಬಾರಿ KH ಮುದಿಯಪ್ಪನವರನ್ನು, ತಿಮ್ಮಯ್ಯನವರನ್ನು ಮತ್ತು ವೆಂಕಟೇಶ್ ಅವರು, ಹೀಗೆ GY ಕೃಷ್ಣನಾದಿಯಾಗಿ ಎಲ್ಲರನ್ನು ಕೂಡ ನಮ್ಮ ಸಮುದಾಯ ಸಪೋರ್ಟ್ ಮಾಡ್ತಾ ಗೆಲ್ಲಿಸ್ತಾ ಬರ್ತೇವೆ. ಸನ್ಮಾನ್ಯ ನಗರ ನಿರ್ಮಾತರಾಗಿದ್ದಂಥ ಚೆನ್ನಯ್ಯನವರ ನಂತರ 65 ವರ್ಷಗಳಲ್ಲಿ ಈ ಭಾಗಕ್ಕೆ
ಬಲಗೈ ಸಮುದಾಯಕ್ಕೆ ಅವಕಾಶ ಸಿಗಲಿಲ್ಲ. ಇವತ್ತು ಬೆಂಗಳೂರು ಗ್ರಾಮಾಂತರ, ಕೋಲಾರ, ಚಿಕ್ಕಬಳ್ಳಾಪುರ ಈ ಸಂಖ್ಯೆಯಲ್ಲಿ ಬಹಳಷ್ಟು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಅಲ್ಪಸಂಖ್ಯಾತರು, ಹಿಂದುಳಿದವರು ಇದ್ದರೂ ಕೂಡ ಎಲ್ಲೋ ಸ್ಥಳೀಯರಿಗೆ, ಕೋಲಾರ ಜಿಲ್ಲೆಯವರಿಗೆ ಮಂತ್ರಿ ಸ್ಥಾನ ಸಿಗಲಿಲ್ಲ ಅನ್ನೋ ಅಸಮಾಧಾನ ಇವತ್ತು ಜಿಲ್ಲೆ ಎಲ್ಲರೂ ಕೂಡ ಇದೆ. ಬಹುಶಃ ಈ ಬಾರಿ ನಮ್ಮ ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ಸೋನಿಯಾ ಮೇಡಮ್ ಅವರು, ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ನಮ್ಮ ರಾಹುಲ್ ಗಾಂಧಿಯವರು, ನಮ್ಮ ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆಜಿಯವರು, ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಣ್ಣಜಿಯವರು ಮತ್ತು ರಾಜ್ಯದ ಉಪಮುಖ್ಯಮಂತ್ರಿಗಳು ಮತ್ತು ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಜಿ, ಈ ಒಂದು ಜಿಲ್ಲೆಯ ಉಸ್ತುವಾರಿ ಮಂತ್ರಿಯಾಗಿರ್ತಕ್ಕಂಥ ಸುರೇಶ್ ಅವರು, ಬೈಟಿ ಸುರೇಶ್ ಅವರು, ಕೆ ಎಚ್ ಮುನಿಯಪ್ಪನವರು ಮತ್ತು ಪರಮೇಶ್ವರ್ ಅವರು, ಎಲ್ಲರ ಆಶೀರ್ವಾದ ಈ ಬಾರಿ ನಮ್ಮ ಕೋಲಾರ ಜಿಲ್ಲೆಯ ಮೇಲೆ ಇದೆ ಅಂತ ನಾವು ಅದನ್ನು ಭಾವಿಸ್ತೇವೆ. ಅವರೆಲ್ಲರೂ ಕೂಡ ಹಿಂದೆ ಕೂಡ 2ನೇ ಅವಧಿಗೆ ಮಾಡ್ತೀವಿ ಅನ್ನೋ ಮಾತನ್ನು ಕೂಡ ಕೊಟ್ಟಿದ್ದು, ಆ ಮಾತನ್ನು ಉಳಿಸ್ಕೊಳ್ತಾರೆ. ಈ ಜಿಲ್ಲೆಯ ಜನತೆ ಕಟ್ಟಕದ ಕನಸಾಗ್ತದೆ. ಈ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗಾಗಿ ಈ ಜಿಲ್ಲೆಯವರ ಬದ್ಧತೆ ಕೊಡ್ತಾರೆ ಅನ್ನೋ ಆಶಾಭಾವನೆ ಇವತ್ತು ನನಗೆ. ಜಿಲ್ಲೆಯ ಶಾಸಕರ ಬೆಂಬಲ ಇದೆ ಸರ್. ಅಂದ್ರೆ ಏನು ನಿಮಗೆ ಅನುಮಾನ ಯಾಕೆ? ಯಾರಾದ್ರೂ ಬೆಂಬಲ ಇಲ್ಲ ಅಂತ ಹೇಳಿದಾರೆ? ಇತ್ತೀಚೆಗೆ ಕೇಳೋ ತಪ್ಪಲ್ಲ. ನೋಡಿ, 4 ಆಕಾಂಕ್ಷಿಗಳಲ್ಲಿ ಕೂಡ ಎಲ್ಲರೂ ಕೂಡ ಸಮರ್ಥರಿದ್ದಾರೆ. ನಂಜೇಗೌಡ ಆಗ್ಬೋದು, ಕತ್ತೂರು ಮಂಜು ಆಗ್ಬೋದು, ರೂಪಮ್ಮ ಆಗ್ಬೋದು, 4 ಜನ ಸಮರ್ಥರಿದ್ದಾರೆ. 4 ಜನಕ್ಕೆ ಯಾರು ಕೊಟ್ಟರು ಕೂಡ ನಮಗೆ ಸಮಾಧಾನ ಇಲ್ಲ. ನಮ್ಮಲ್ಲಿ ನಿಮಗೆ ಯಾರಾದರೂ ಕೂಡ ಎಸ್ ಎನ್ ನಾರಾಯಣ ಸ್ವಾಮಿ ಕೊಟ್ಟರೆ ವಿರೋಧ ಮಾಡಿದ್ರೆ ಹೇಳಿದಾರಾ? ಮತ್ತೆ ಯಾಕೆ ಪ್ರಶ್ನೆ ಕೇಳ್ತೀರಿ? ಅಂದ್ರೆ ಅವರು ಆಕಾಂಕ್ಷಿಗಳು, ಇದು ಸಂತೋಷ ಅಲ್ವಾ? ಸ್ಪರ್ಧೆಯಲ್ಲಿದ್ದಾರೆ. ಸಂತೋಷ. ನಾನು ಹೇಳಿದ ಇಷ್ಟೇ, ಜಿಲ್ಲೆ ಕೊಡಿ ಅಂತ. ನನ್ನ ಅಹವಾಲು, ನಮ್ಮ ಸಮುದಾಯ ಹೆಚ್ಚಿಗಿದೆಯಪ್ಪ, ನಾವು ಕಾಂಗ್ರೆಸ್ ಪಕ್ಷವನ್ನೇ ಬೆಂಬಲಿಸ್ತಾ ಬಂದಿದ್ದೀವಿ 60-70 ವರ್ಷದಿಂದ, ಕೊಡಿ ಅಂತ ನನ್ನ ಅಭಿಪ್ರಾಯ. ಆದರೆ ಅದರ ಹೈಕಮಾಂಡ್ ಜಿಲ್ಲೆಯಲ್ಲಿ ಯಾವ ಶಾಸಕರು ಕೊಟ್ಟರು ಕೂಡ ನಮಗೆ ಸಮಾಧಾನ. ಒಟ್ಟಾರೆಯಾಗಿ ನಮ್ಮ ಜಿಲ್ಲೆಯ ಸ್ಥಳೀಯರು ಸಿಗಬೇಕು, ಈ ಜಿಲ್ಲೆ ಅಭಿವೃದ್ಧಿ ಆಗಬೇಕು, ಜಿಲ್ಲೆಯ ಜನತೆಗೆ ಏನು ಅವರು ಕನಸು ಕಂಡಿದ್ದಾರೆ ಆ ಕನಸು ನನಸಾಗಬೇಕು ಅನ್ನೋದೇ ನನ್ನ ಭಾವನೆ. ಖಂಡಿತ ಆಗುತ್ತೆ. ಬದಲಾವಣೆ ಒಂದು ಕಡೆ ಒತ್ತಾಯ ಮಾಡ್ತಾ ಇದ್ದಾರೆ, ನಮ್ಮ ಕೈಯಲ್ಲಿಲ್ಲ, ಅದು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಆದರೆ ಇವತ್ತು ಏನು ಎಲ್ಲ ನಾಯಕರು ಹೇಳಿರುವಂತೆ ಖಂಡಿತವಾಗ್ಲೂ ಕೂಡ ಈ ಅಧಿವೇಶನ ಆದ ನಂತರ ಸಂಪುಟ ವಿಸ್ತರಣೆ ಆಗ್ತದೆ. ಬಿಕ್ಕಟ್ಟು ಮುಗಿದ ಮೇಲೆ ಆಗುತ್ತೆ ಅಂತ ಸುದ್ದಿ ಇದೆ ಸರ್. ಅಂದ್ರೆ ಏನು ಮುಖ್ಯಮಂತ್ರಿ ಡಿಸೈಡ್ ಆಗಬೇಕು, ಯಾರು ಆಗಬೇಕು ಅಂತ ಆ ವಿಚಾರದಲ್ಲಿ ನಮವರೆಗೂ ನಮಗೆ ಆ ಮಾಹಿತಿ ಇಲ್ಲ. ನಮಗೇನು ಸ್ಥಳೀಯರು ಮುಖ್ಯಮಂತ್ರಿಗಳಾದಿಯಾಗಿ ಉಪಮುಖ್ಯಮಂತ್ರಿಯಾಗಿ ಏನು ಹೇಳಿದ್ದಾರೆ, ಬಹುಶಃ ಇದು ಅಸೆಂಬ್ಲಿ ಇವತ್ತೇನು ನಡೀತಾ ಇದೆ ಬೆಳಗಾಮಲ್ಲಿ, ಅದು ಮುಗಿದ ನಂತರ ಮಾಡ್ತೀವಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಕಾರಣ ಒಟ್ಟಾರೆ 1 ತಿಂಗಳು ಆಗ್ಬೋದು. ಖಂಡಿತವಾಗ್ಲೂ ಕೂಡ ಕ್ಯಾಬಿನೆಟ್ ಎಕ್ಸ್ಪ್ರೆಷನ್ ಆಗ್ತದೆ. ಸರ್, ಇರ್ತಕ್ಕಂಥ ಎಲ್ಲ ಸಚಿವರು ರಾಜೀನಾಮೆ ಕೊಟ್ಟರೆ